ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಈ ಬಾರಿಯ ಐಪಿಎಲ್ ಕ್ರಿಕೆಟ್ನಲ್ಲೂ ಬ್ಯಾಟರ್ಗಳ ಆರ್ಭಟ ಮುಂದುವರಿತಾನೇ ಇದೆ. ಖ್ಯಾತ ಆಟಗಾರರ ನಡುವೆನೇ ಮೋಸ್ಟ್ ಡೇಂಜರಸ್ ಹಾಗೂ ಅತ್ಯಂತ ನಂಬಿಕಸ್ಥ ಬ್ಯಾಟರ್ಗಳಾಗಿ ಕಾಣಿಸಿಕೊಳ್ತಾ ಇರುವುದು ಡೆಲ್ಲಿ ಕ್ಯಾಪಿಟಲ್ಸ್ನ ಆಶುತೋಷ್ ಶರ್ಮಾ ಮತ್ತು ಕಿಂಗ್ಸ್ 11 ಪಂಜಾಬ್ನ ಶಶಾಂಕ್ ಸಿಂಗ್. ಕಳೆದ ವರ್ಷ ಈ ಇಬ್ರು ಪಂಜಾಬ್ ಪರ ಆಡಿದ್ರು. ಸೋಲೋ ಪಂದ್ಯಗಳನ್ನ ತಲೆ ಕೆಳಗಾಗಿಸಿ ಗೆಲ್ಲಿಸಿ ಸೂಪರ್ ಹೀರೋಗಳಾಗಿ ಮೆರೆದಿದ್ರು. ಪಂಜಾಬ್ ಶಶಾಂಕ್ ಸಿಂಗ್ ಅವರನ್ನ ರಿಟೈನ್ ಮಾಡಿ ಉಳಿಸ್ಕೊಳ್ತು. ಶಶಾಂಕ್ ರಿಟೈನ್ ಆಗದೆ ಇದ್ದಿದ್ರೆ ಭಾರಿ ಮೊತ್ತಕ್ಕೆ ಸೇಲ್ ಆಗ್ತಾ ಇದ್ರು ಏನೋ. ಉತ್ತರ ಪ್ರದೇಶದ ಈ 33 ವರ್ಷದ ಕ್ರಿಕೆಟರ್ ಬ್ಯಾಟಿಂಗ್ಗೆ ಇಳಿದ್ರೆ ಪ್ರಳಯಾಂತಕ. ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ತಂಡ 243 ರನ್ ಕಲೆ ಹಾಕೋದಕ್ಕೆ ಶಶಾಂಕ್ ಕೂಡ ಕಾರಣ. ಶ್ರೇಯಸ್ ಅಯ್ಯರ್ ಶತಕಕ್ಕೂ ಸ್ಟ್ರೈಕ್ ಬಿಟ್ಕೊಡದೆ 16 ಎಸೆತಗಳಲ್ಲಿ 44 ರನ್ ಚಚ್ಚಿದ್ರು ಈ ಶಶಾಂಕ್. ಗುಜರಾತ್ ಕೇವಲ 11 ರನ್ ಅಂತರದಲ್ಲಿ ಸೋಲಿಗೆ ಶರಣಾಯಿತು. ಒಂದು ಹಂತದಲ್ಲಿ ಗುಜರಾತ್ ಈಸಿಯಾಗಿ ಹೊಡೆದಾಕುತ್ತೆ ಅನ್ಕೊಳ್ಳುವಾಗ ಟರ್ನಿಂಗ್ ತಂದುಕೊಟ್ಟಿದ್ದೆ ಕನ್ನಡಿಗ ವೈಶಾಖ್ ವಿಜಯಕುಮಾರ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ವೈಶಾಖ್ ಔಟ್ಸೈಡ್ ಯಾರ್ಕರ್ ಹಾಕುತ್ತಾ ಎಡಗೈ ಹಿಟ್ಟರ್ ರುದರ್ಫೋರ್ಡ್ ಹಾಗೂ ಬಟ್ಲರ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು. ಹಾಕಿರುವ ಮೊದಲ 2 ಓವರ್ಗಳಲ್ಲಿ ಒಂದೇ ಒಂದು ಬೌಂಡರಿ ಕೂಡ ಬಿಟ್ಕೊಡ್ಲಿಲ್ಲ. ಆದರೆ 19ನೇ ಓವರ್ನಲ್ಲಿ ಮಾತ್ರವೇ ವೈಶಾಖ್ ದುಬಾರಿ ಆದ್ರು. ಆದರೆ ಅಷ್ಟರಲ್ಲೇ ಗೇಮ್ ಬಹುತೇಕ ಪಂಜಾಬ್ ಕಡೆಗೆ ವಾಲ್ಕೊಂಡು ಕೊನೆಗೂ ಗೆದ್ದೇ ಬಿಟ್ರು. ಪಕ್ಕಾ ಸ್ಪೋರ್ಟ್ಸ್ನ ಲಾಸ್ಟ್ ಸಿಪ್. ಅಮಾವಾಸ್ಯೆ ಹುಣ್ಣಿಮೆಗೊಂದ್ಸಲ ಧಾಮ್ ಧೂಮ್ ಅಂತ ಆಡುವ ಗ್ಲೆನ್ ಮ್ಯಾಕ್ಸ್ವೆಲ್ ಮೊಟ್ಟೆ ತಿನ್ಕೊಂಡು ಹೋದ್ರು. ಅಂದ್ರೆ ತಾನೆದುರಿಸಿದಂತಹ ಮೊದಲ ಎಸೆತಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಔಟ್, 0ಗೆ ಔಟ್. ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಒಂದೇ ಒಂದು ಶತಕವನ್ನ ಗಳಿಸಿಲ್ಲ. ಪಾಪ 90 ಹೊಡಿತಾ ಇದ್ದಂತೆ ಆಟ ಮುಗಿದೋಗಿರುತ್ತೆ. ಇನ್ನು ವೇಗಿ ಸಿರಾಜ್ ಮತ್ತೊಂದು ಹಾಫ್ ಸೆಂಚುರಿ ಹೊಡೆದ್ರು. ಬ್ಯಾಟಲ್ಲಲ್ಲ, ಬೌಲಿಂಗ್ ಅಲ್ಲಿ 4 ಓವರ್ನಲ್ಲಿ 54 ರನ್ ಬಿಟ್ಕೊಟ್ರು. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಗ್ರೌಂಡ್ಗೆ ಬರದೇ ಇರಬಹುದು. ಗುಜರಾತ್ ಪರ ಸಾಯಿ ಸುದರ್ಶನ್ 74 ರನ್ ಚಚ್ಚಿದ್ರೆ ಸಾಯಿ ಕಿಶೋರ್ 3 ವಿಕೆಟ್ ಪಡೆದು ಮಿಂಚಿದ್ರು. ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.